ಈ ಭಕ್ತಿ ಒಳಗೆ ಅಹಂಕಾರ ಬತ್ತು ಅಂತಂದ್ರೆ ಅವನ ಪಾತಾಳಕ್ಕನ ತುಳಿತಿತ್ತು. ರುಕ್ಮಿಣಿನೂ ಇದ್ದಳು, ಆಕಿಗೆ ಅಹಂಕಾರ ಇದ್ದಿದ್ದಿಲ್ಲ. ನಾ ದೊಡ್ಡಾಕಿ ನೀ ದೊಡ್ಡಾಕಿ ಜಗಳ, ನಾ ದೊಡ್ಡಾಕಿ, ನಾ ಹೇಳಿದಂಗೆ ಕೇಳ್ಬೇಕು, ನೀ ಫಸ್ಟ್ ನನ್ನ ಅರಮನೆಗೆ ಬಂದು ಪಾದ ಪೂಜೆ ಮಾಡ್ಕೊಂಡು ಊಟ ಮಾಡಿ ನೀ ಎಲ್ಲರೂ ಹೋಗತ್ತ ಆಕೆನಕ್ಕಿ. ರುಕ್ಮಿಣಿನೂ ಆಕೇನು ಅಂತಿದ್ದಿಲ್ಲ, ಅಕ್ಕ ಅಂದ್ರೆ ಆತ್ರಿ ಅನ್ನಕಿ ಭಾಳ ಒಳ್ಳೆಯಾಕಿದ್ದಳ. ಇವಂಗೆ ಸಂಕಟ ಬತ್ತು. ಅವ ಕೃಷ್ಣಂದ ನಿಮ್ಮ ಮಾತು ಪಾಲಿಸ್ತಾನ ಕರೆ, ನನ್ನ ತಕ್ಕಡ್ಯಾಗ ಇಟ್ಟು ನನ್ನ ತೂಕ ನಾ ಕುತ್ತದ ತಕ್ಕಡಿ ಯಾರು ಎಬ್ಬಿಸ್ತಾರಲ್ಲ ಅವ್ರ ಮನೆಗೆ ಫಸ್ಟಕ್ಕೆ ಪಾದ ಪೂಜೆ ಪ್ರಸಾದಕ್ಕೆ ಹೊಕ್ಕನು ಅಂತ ಕೃಷ್ಣ. ರುಕ್ಮಿಣಿ ಗಪ್ಪ ಕೂತಳು. ಸತ್ಯಭಾಮ ಅಂದರು, ಇದೇನು ದೊಡ್ಡದಂದಳಾಕೆ. ಸತ್ಯರಾಜಿತನ ಮಗಳು, ದಿವಸ 5 ತೊಲಿ ಬಂಗಾರ ಅವರ ಅಪ್ಪ ಗಳಿಸ್ತಿದ್ದ. ಹಿಂಗೆಲ್ಲ ಐಶ್ವರ್ಯ ಎಲ್ಲ ತಂದು 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 ತುಂಬಿದಳು. ಏನು ಕೃಷ್ಣನ ತಕ್ಕಡಿ ತೆಳಗ್ ಕೂತಿತ್ಲ, ಹೇಳವಲ್ದ. ಬಂಗಾರ ಎಲ್ಲ ತುಂಬಿದಳು, ಹೇಳವಲ್ದ. ಅಪ್ಪನ ಮನೆಯಿಂದ ತರಿಸಿ ತುಂಬಿದಳು, ಹೇಳವಲ್ದ. ಆತ ನಾ ಸೋತ್ನೆತ್ತೇಳಿ ಕೈ ಮುಗಿದ್ರು, ದಂಡಿಗೆ ಕೂತು ಆ ಬಂಗಾರ ಎಲ್ಲ ತೆಗೆದ್ರು, ಎಲ್ಲ ಮಾಡಿದರು. ರುಕ್ಮಿಣಿ ನಿಂದು ಆಗ್ಬೇಕಲ್ಲ ಅಂದಾಗ ಏನು ಹಗರಿದ್ದಿದ್ದಿಲ್ಲ, ಶ್ರೀಮಂತಲ ಇದ್ದಳು. ಪರಮಾತ್ಮ ನನ್ನಲ್ಲಿ ಏನಿಲ್ಲ, ಇದ್ದದ್ದು ಅರ್ಪಣೆ ಮಾಡಂದ. ಅವನ ಪಾದ ಪೂಜೆ ಮಾಡಿಕೊಂಡಳು. ಕೃಷ್ಣಂದು ಹೂವ ಪತ್ರಿ ಏರಿಸಿದಳು. ಹೂವನ್ನು ತನ್ನ ತಲೆ ಮುಡಿಯಲ್ಲಿ ಮುಡ್ಕೊಂಡಳು. ಆ ಪತ್ರಿಯನ್ನು ನಾನು ನಿಜವಾಗಿ ಅಹಂಕಾರ ಇಲ್ಲದೆ ನಿರಹಂಕಾರಿ ಆಗಿ ನಾ ಬಾಳ್ವೆ ಮಾಡಿದ್ರೆ ನನ್ನ ತೂಕ ನನ್ನ ಪತಿ ಪರಮಾತ್ಮನಕ್ಕಿಂತ ಹೆಚ್ಚಾಗಬೇಕಂತ ಹೇಳಿ ಮತ್ತೊಂದು ಖಾಲಿ ತಕ್ಕಡ್ಯಾಗ ಒಂದು ಪತ್ರಿ ಇಟ್ಟರು. ಕೃಷ್ಣನ ತಕ್ಕಡಿ ಮ್ಯಾಗ ಎದ್ದು ಇವನು ಕೃಷ್ಣ ಗಜಂ ಬಿದ್ದ. ಅಂದ್ರೆ ಭಕ್ತಿಯಲ್ಲಿ ಅಷ್ಟು ಪವರ್. ಏನು ನಮ್ಮನ್ನು ಗಜಂ ಬಿಡಿಸೋ ಶಕ್ತಿನೂ ನಿಮ್ಮಲ್ಲಿ ಐತಿ. ಖರೆ ಭಕ್ತಿ ಬೇಕು.